ಅಮೆರಿಕ, ರಷ್ಯಾ, ಚೀನಾಗೆ ಸಾಧ್ಯ ಆಗದ ಸಾಧನೆಯನ್ನ ಭಾರತ ಮಾಡಿ ತೋರಿಸಿತ್ತು. ಶ್ರೀಹರಿಕೋಟಾದಿಂದ ರಾಕೆಟ್ ಹಾರಿದ್ರೂ ಅದರ ಇಡೀ ಕಂಟ್ರೋಲ್, ಮೆದುಳು ಹಾಗೆ ಹೃದಯ ಇರೋದು ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ. ವಿಶ್ವದ ಯಾವುದೇ ಮೂಲೆಗೆ ಭಾರತದ ನೌಕೆ ಹೋದ್ರೂ ಅದಕ್ಕೆ ಸಿಗ್ನಲ್ ಸಿಗೋದು ನಮ್ಮ ಬೆಂಗಳೂರಿನಿಂದ. ಇಡೀ ದೇಶವೇ ಬೇಸರದಲ್ಲಿ ಮುಳುಗಿದಾಗ ಇಸ್ರೋ ಮಾತ್ರ ಧೃತಿಗೆಡಲಿಲ್ಲ. ಅದರ ಆರ್ಬಿಟರ್ ಇಂದಿಗೂ ಚಂದ್ರನ ಸುತ್ತ ತಿರುಗ್ತಾ ಮಾಹಿತಿ ನೀಡ್ತಾ ಇದೆ. ಪ್ರತಿ ಕಿಲೋಮೀಟರ್ಗೆ ಕೇವಲ ₹7 ವೆಚ್ಚದಲ್ಲಿ ಇಸ್ರೋ ಮಂಗಳ ಗ್ರಹಕ್ಕೆ ತಲುಪಿತ್ತು ಅಂದ್ರೆ ಭಾರತದ ವಿಜ್ಞಾನಿಗಳ ಜಾಣ್ಮೆಯನ್ನ ಮೆಚ್ಚಲೇಬೇಕಲ್ವಾ. ಸೈಕಲ್ನಿಂದ ಶುರುವಾದಂತ ಪಯಣ ಇವತ್ತು ಚಂದ್ರ ಮತ್ತು ಸೂರ್ಯನ ತನಕ ತಲುಪಿದೆ. ನಮಸ್ಕಾರ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ಜುಲೈ 14, 2023 ಮಧ್ಯಾಹ್ನ 2:35 ಶ್ರೀಹರಿಕೋಟಾದ ಸತೀಶ್ ಧವನ್ ಕೇಂದ್ರದಿಂದ ಬೃಹತ್ LVM-3 ರಾಕೆಟ್ ಆಕಾಶದತ್ತ ಜಿಗಿಯುತ್ತೆ. ಇಡೀ ದೇಶವೇ ಉಸಿರು ಬಿಗಿ ಹಿಡಿದು ನೋಡ್ತಾ ಇತ್ತು. ಆಗಸ್ಟ್ 23ರ ಸಾಯಂಕಾಲ 6:04 ವಿಕ್ರಮ್ ಲ್ಯಾಂಡರ್ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಮುತ್ತಿಕ್ಕಿದಾಗ ಇಡೀ ಜಗತ್ತೇ ಎದ್ದು ನಿಂತು ಭಾರತಕ್ಕೆ ಸಲಾಂ ಹೊಡೆಯಿತು. ಅಮೆರಿಕ, ರಷ್ಯಾ, ಚೀನಾಗೆ ಸಾಧ್ಯ ಆಗದ ಸಾಧನೆಯನ್ನ ಭಾರತ ಮಾಡಿ ತೋರಿಸಿತ್ತು. ಒಂದು ಕಾಲದಲ್ಲಿ ಸೈಕಲ್ ಮೇಲೆ ರಾಕೆಟ್ ಬಿಡಿಭಾಗಗಳನ್ನ, ಎತ್ತಿನ ಗಾಡಿಯಲ್ಲಿ ಸ್ಯಾಟಲೈಟ್ಗಳನ್ನ ಸಾಗಿಸ್ತಾ ಇದ್ದ ಒಂದು ಸಂಸ್ಥೆ ಇವತ್ತು ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಿಗೆ ಸವಾಲು ಹಾಕುವ ಮಟ್ಟಕ್ಕೆ ಬಂದು ನಿಂತಿದೆ. ಅದುವೇ ನಮ್ಮ ಇಸ್ರೋ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಆದ್ರೆ ನಿಮಗೆ ಗೊತ್ತಾ, ಶ್ರೀಹರಿಕೋಟಾದಿಂದ ರಾಕೆಟ್ ಹಾರಿದ್ರೂ ಅದರ ಇಡೀ ಕಂಟ್ರೋಲ್, ಮೆದುಳು ಹಾಗೆ ಹೃದಯ ಇರೋದು ನಮ್ಮ ಹೆಮ್ಮೆಯ ಬೆಂಗಳೂರಿನಲ್ಲಿ. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಇಸ್ರೋದ ರೋಚಕ ಇತಿಹಾಸ, ಬೆಂಗಳೂರಿನ ಕನೆಕ್ಷನ್ ಹಾಗೆ ಭಾರತದ ಬಾಹ್ಯಾಕಾಶ ಸಾಮರ್ಥ್ಯದ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊನೆ ತನಕ ವಿಡಿಯೋ ನೋಡಿ. ಭಾರತದ ಬಾಹ್ಯಾಕಾಶ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿಯ ಫಲವಾಗಿ ಆಗಸ್ಟ್ 15, 1969ರಂದು ಇಸ್ರೋ ಅಧಿಕೃತವಾಗಿ ಸ್ಥಾಪನೆಯಾಯಿತು. ಭಾರತದ ತಂತ್ರಜ್ಞಾನದ ರಾಜಧಾನಿ ಬೆಂಗಳೂರು ಇಸ್ರೋದ ಪ್ರಧಾನ ಕೇಂದ್ರ ಆಯಿತು. ಬೆಂಗಳೂರಿನ ನ್ಯೂ BEL ರಸ್ತೆಯಲ್ಲಿರೋ ಅಂತರಿಕ್ಷ ಭವನ ಇಸ್ರೋದ ಗಮ್ಯ ಸ್ಥಾನ. ಇಲ್ಲಿಂದಲೇ ಭಾರತದ ಎಲ್ಲ ಬಾಹ್ಯಾಕಾಶ ಯೋಜನೆಗಳ ತೀರ್ಮಾನಗಳು ಹೊರಬೀಳೋದು. ಇನ್ನು ಬೆಂಗಳೂರಿನ HAL ರಸ್ತೆಯಲ್ಲಿರುವಂತಹ UR ರಾವ್ ಉಪಗ್ರಹ ಕೇಂದ್ರ ಭಾರತದ ಸ್ಯಾಟಲೈಟ್ಗಳ ತವರೂರು. ಭಾರತ ಆಕಾಶಕ್ಕೆ ಕಳುಹಿಸಿರುವಂತಹ 100ಕ್ಕೂ ಹೆಚ್ಚು ಉಪಗ್ರಹಗಳು ವಿನ್ಯಾಸವಾಗಿ ಸಿದ್ಧವಾಗಿದ್ದು ಇದೇ ಬೆಂಗಳೂರಿನ URSCನಲ್ಲಿ. ಇದಷ್ಟೇ ಅಲ್ಲ, ಬೆಂಗಳೂರಿನ ಹೊರವಲಯದ ಬ್ಯಾಲಾಳುವಿನಲ್ಲಿರುವಂತಹ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಅಂದ್ರೆ IDSN ಅನ್ನ ಒಂದ್ಸಲ ನೋಡಿ. ಅಲ್ಲಿರುವಂತಹ ಬೃಹತ್ 32 ಮೀಟರ್ ಮತ್ತು 18 ಮೀಟರ್ ಆಂಟೆನಾಗಳು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿರೋ ಚಂದ್ರಯಾನ ಮತ್ತು ಮಂಗಳಯಾನ ನೌಕೆಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿರುತ್ತವೆ. ಅಂದ್ರೆ ವಿಶ್ವದ ಯಾವುದೇ ಮೂಲೆಗೆ ಭಾರತದ ನೌಕೆ ಹೋದ್ರೂ ಅದಕ್ಕೆ ಸಿಗ್ನಲ್ ಸಿಗೋದು ನಮ್ಮ ಬೆಂಗಳೂರಿನಿಂದ. ಯಾವುದೇ ಬಾಹ್ಯಾಕಾಶ ಸಂಸ್ಥೆಗೆ ರಾಕೆಟ್ಗಳು ಅತ್ಯಂತ ಮುಖ್ಯ. ಇಸ್ರೋ ತನ್ನದೇ ಆದ ಸ್ವಾವಲಂಬಿ ರಾಕೆಟ್ ತಂತ್ರಜ್ಞಾನವನ್ನ ಹೊಂದಿದೆ. ಅದರಲ್ಲಿ PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದನ್ನ ಇಸ್ರೋದ ವರ್ಕ್ ಹಾರ್ಸ್ ಅಥವಾ ನಂಬಿಕಸ್ತ ಕುದುರೆ ಅಂತ ಕರೀತಾರೆ. ಇಲ್ಲಿ ತನಕ 50ಕ್ಕೂ ಹೆಚ್ಚು ಯಶಸ್ವಿ ಉಡಾವಣೆಗಳನ್ನ ಮಾಡಿರೋ PSLV ಒಂದೇ ಬಾರಿಗೆ 104 ಉಪಗ್ರಹಗಳನ್ನ ಕಕ್ಷೆಗೆ ತಲುಪಿಸಿ ಜಾಗತಿಕ ದಾಖಲೆಯನ್ನ ಬರೆದಿದೆ. ಇನ್ನೊಂದು GSLV, ಜಿಯೋ ಸೈಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಹಾಗೆ LVM-3 ಅಂತ. ಇವು ಭಾರತದ ಬಾಹುಬಲಿ ರಾಕೆಟ್ಗಳು. ಸ್ವದೇಶಿ ಕ್ರಯೋಜೆನಿಕ್ ಇಂಜಿನ್ ತಂತ್ರಜ್ಞಾನ ಹೊಂದಿರೋ ಈ ರಾಕೆಟ್ಗಳು 4000 kgಗಿಂತ ಹೆಚ್ಚಿನ ತೂಕದ ಉಪಗ್ರಹಗಳನ್ನ ಮತ್ತು ಚಂದ್ರಯಾನದಂತಹ ಮಹತ್ವಾಕಾಂಕ್ಷಿ ನೌಕೆಗಳನ್ನ ಆಳವಾದ ಬಾಹ್ಯಾಕಾಶಕ್ಕೆ ತಳ್ಳೋ ಸಾಮರ್ಥ್ಯ ಹೊಂದಿವೆ. ಇನ್ನು SSLV, ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ. ಇದು ಇಸ್ರೋದ ಇತ್ತೀಚಿನ ಸಣ್ಣ ರಾಕೆಟ್. ಕೇವಲ 500 kg ತೂಕದ ಸಣ್ಣ ಉಪಗ್ರಹಗಳನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಕೇವಲ 72 ಗಂಟೆಗಳಲ್ಲಿ ಜೋಡಿಸಿ ಉಡಾವಣೆ ಮಾಡುವಂತಹ ಕ್ರಾಂತಿಕಾರಿ ತಂತ್ರಜ್ಞಾನ ಇದಾಗಿದೆ. ಇನ್ನು ಚಂದ್ರಯಾನದ ಸರಣಿ, ಇದರಲ್ಲಿ ಚಂದ್ರನ ದಕ್ಷಿಣ ಧ್ರುವ ಜಯಿಸಿರೋ ಕಥೆಯನ್ನ ಮೊದಲು ಹೇಳ್ತೀವಿ. ಈಗ ಭಾರತದ ಚಂದ್ರನ ಪ್ರಯಾಣದ ಇತಿಹಾಸವನ್ನ ನೋಡೋದಾದ್ರೆ, ಚಂದ್ರಯಾನ 1 2008 ಅಕ್ಟೋಬರ್ 22. 2008ರಂದು ಉಡಾವಣೆಯಾದ ಚಂದ್ರಯಾನ 1 ಭಾರತದ ಮೊದಲ ಚಂದ್ರನ ಮಿಷನ್. ಜಗತ್ತಿನ ಯಾವುದೇ ದೇಶಕ್ಕೆ ಸಾಧ್ಯವಾಗದ ಅತಿ ದೊಡ್ಡ ಆವಿಷ್ಕಾರವನ್ನ ಇದು ಮಾಡಿತು. ಅದೇ ಚಂದ್ರನ ಮೇಲೆ ನೀರಿನ ಕಣಗಳ ಪತ್ತೆ ಮಾಡಿದ್ದು.
ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡೋ ಹಾಗೆ ಮಾಡಿತು ಈ ಮಿಷನ್. ಇನ್ನು ಚಂದ್ರಯಾನ 2 ಸೆಪ್ಟೆಂಬರ್ 2019ರಲ್ಲಿ GSLV Mark 3 ಮೂಲಕ ಉಡಾವಣೆಯಾಯಿತು. ದುರಾದೃಷ್ಟವಶಾತ್ ಕೊನೆಯ 2 ನಿಮಿಷಗಳಲ್ಲಿ ಸಾಫ್ಟ್ವೇರ್ ದೋಷದಿಂದ ಲ್ಯಾಂಡರ್ ಕ್ರ್ಯಾಶ್ ಆಯಿತು. ಇಡೀ ದೇಶವೇ ಬೇಸರದಲ್ಲಿ ಮುಳುಗಿದಾಗ ಇಸ್ರೋ ಮಾತ್ರ ಧೃತಿಗೆಡಲಿಲ್ಲ. ಅದರ ಆರ್ಬಿಟರ್ ಇಂದಿಗೂ ಚಂದ್ರನ ಸುತ್ತ ತಿರುಗ್ತಾ ಮಾಹಿತಿ ನೀಡ್ತಾ ಇದೆ. ಮತ್ತೊಂದು ಚಂದ್ರಯಾನ 3, ಇದು 2023ರಲ್ಲಿ ಸೋಲಿನಿಂದ ಯಾವ ರೀತಿ ಪಾಠ ಕಲಿತ್ವಿ ಅನ್ನೋದನ್ನ ಸಾಬೀತು ಮಾಡಿತು. ಆಗಸ್ಟ್ 23, 2023ರಂದು ಇತಿಹಾಸ ಕ್ರಿಯೇಟ್ ಮಾಡಿದಂತಹ ದಿನ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸೌತ್ ಪೋಲ್ ನೌಕೆಯನ್ನ ಯಶಸ್ವಿಯಾಗಿ ಇಳಿಸಿದ ಜಗತ್ತಿನ ಮೊದಲ ದೇಶ ಭಾರತ ಆಯಿತು. ಈ ಮೂಲಕ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಿದ 4ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಬೆಂಗಳೂರಿನ ಇಸ್ಟ್ರಾಕ್ ಕಂಟ್ರೋಲ್ ಸೆಂಟರ್ನಲ್ಲಿ ವಿಜ್ಞಾನಿಗಳು ಸಂಭ್ರಮಿಸಿದ ಆ ಕ್ಷಣ ಪ್ರತಿ ಕನ್ನಡಿಗನಿಗೆ ಹೆಮ್ಮೆಯ ಕ್ಷಣವಾಗಿತ್ತು. ಇಸ್ರೋದ ಕಿರೀಟಕ್ಕೆ ಮತ್ತೊಂದು ಗರಿ ಇಟ್ಟಿದ್ದು ಮಂಗಳಯಾನ. ನವೆಂಬರ್ 5, 2013ರಂದು ಉಡಾವಣೆಯಾಗಿ 24 ಸೆಪ್ಟೆಂಬರ್ 2014ರಂದು ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹದ ಕಕ್ಷೆ ಸೇರಿದ ಜಗತ್ತಿನ ಮೊದಲ ದೇಶ ಭಾರತ ಆಯಿತು. ಅಮೆರಿಕ, ರಷ್ಯಾ ಮತ್ತು ಯುರೋಪ್ ಸಂಸ್ಥೆಗಳು ಮೊದಲ ಪ್ರಯತ್ನದಲ್ಲೇ ಸೋತಿದ್ವು. ಆದರೆ ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಏನಂದ್ರೆ ವೆಚ್ಚ ಅನ್ನೋದು. ಮಂಗಳಯಾನದ ಒಟ್ಟು ವೆಚ್ಚ ಕೇವಲ 450 ಕೋಟಿ ರೂಪಾಯಿ, ಅಂದ್ರೆ ಸುಮಾರು $74 ಮಿಲಿಯನ್. ಹಾಲಿವುಡ್ನ ಗ್ರಾವಿಟಿ ಅಥವಾ ಇಂಟರ್ಸ್ಟೆಲ್ಲರ್ ಸಿನಿಮಾಗಳ ಬಜೆಟ್ಗಿಂತ ನಮ್ಮ ಮಂಗಳಯಾನದ ವೆಚ್ಚ ಕಮ್ಮಿ ಇತ್ತು. ಪ್ರತಿ ಕಿಲೋಮೀಟರ್ಗೆ ಕೇವಲ $7 ವೆಚ್ಚದಲ್ಲಿ ಇಸ್ರೋ ಮಂಗಳ ಗ್ರಹಕ್ಕೆ ತಲುಪಿತ್ತು ಅಂದ್ರೆ ಭಾರತದ ವಿಜ್ಞಾನಿಗಳ ಜಾಣ್ಮೆಯನ್ನ ಮೆಚ್ಚಲೇಬೇಕಲ್ವಾ. ಇನ್ನು ಇಸ್ರೋದ ಪ್ರಯಾಣ ಇಷ್ಟಕ್ಕೆ ನಿಲ್ತಾ ಇಲ್ಲ. ಸೂರ್ಯನ ರಹಸ್ಯಗಳನ್ನ ಅರಿಯೋದಕ್ಕೆ ಭಾರತ ಕಳುಹಿಸಿದ ಮೊದಲ ಸೌರ ಮಿಷನ್ ಆದಿತ್ಯ L1 ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ದೂರದಲ್ಲಿರೋ ಲ್ಯಾಂಗ್ರಾಜಿಯನ್ ಪಾಯಿಂಟ್ 1 ಅಂದ್ರೆ L1 ನಲ್ಲಿ ಕೂತು ಈ ನೌಕೆ ಸೂರ್ಯನ ಕರೋನಾ ಮತ್ತು ಸೌರಮಾರುತಗಳ ಅಧ್ಯಯನ ನಡೆಸ್ತಾ ಇದೆ. ಇನ್ನು ಇಡೀ ದೇಶವೇ ಕಾಯ್ತಾ ಇರೋ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಗಗನಯಾನ್. ಭಾರತೀಯ ಗಗನಯಾತ್ರಿಗಳನ್ನ ಸ್ವದೇಶಿ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳಿಸಿ ಸುರಕ್ಷಿತವಾಗಿ ಮರಳಿ ಭೂಮಿಗೆ ಕರೆತರೋ ಮೊದಲ ಮಾನವ ಸಹಿತ ಮಿಷನ್ ಇದು. ಇದರ ಕ್ರ್ಯೂ ಮಾಡ್ಯೂಲ್, ಲೈಫ್ ಸಪೋರ್ಟ್ ಸಿಸ್ಟಮ್ ಸೇರಿದ ಹಾಗೆ ಪ್ರತಿಯೊಂದು ತಂತ್ರಜ್ಞಾನವೂ ಬೆಂಗಳೂರಿನ ಇಸ್ರೋ ಕೇಂದ್ರಗಳಲ್ಲೇ ಕಟೌಟ್ ಆಗ್ತಾ ಇವೆ. ಇಸ್ರೋದ ಈ ಜಾಗತಿಕ ಯಶಸ್ಸಿನ ಹಿಂದೆ ನೂರಾರು ವಿಜ್ಞಾನಿಗಳ ಶ್ರಮ ಇದೆ. ಅದರಲ್ಲಿ ಪ್ರಮುಖರು ಅಂದ್ರೆ ಎಂ ಅಣ್ಣಾದೊರೈ. ಭಾರತದ ಐತಿಹಾಸಿಕ ಚಂದ್ರಯಾನ 1 ಯೋಜನೆಯ ನಿರ್ದೇಶಕರಾಗಿದ್ದ ಇವರು ಮೊದಲ ಯತ್ನದಲ್ಲೇ ನೀರು ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದ್ರು. ಮತ್ತೊಬ್ರು ಡಾಕ್ಟರ್ ಕೆ ಸಿವನ್. ಚಂದ್ರಯಾನ 2 ಸಮಯದಲ್ಲಿ ಇಸ್ರೋ ಅಧ್ಯಕ್ಷರಾಗಿದ್ದ ಇವರು ಕಠಿಣ ಪರಿಸ್ಥಿತಿಯಲ್ಲೂ ಸಂಸ್ಥೆಯನ್ನ ಮುನ್ನಡೆಸಿದ ರಾಕೆಟ್ ಮ್ಯಾನ್. ಮತ್ತೊಬ್ರು ಎಸ್ ಸೋಮನಾಥ್. ಇವರ ಶಾಂತ ಹಾಗೆ ದೃಢ ನಾಯಕತ್ವದಲ್ಲೇ ಚಂದ್ರಯಾನ 3 ಮತ್ತು ಆದಿತ್ಯ L1 ಮಿಷನ್ಗಳು ಐತಿಹಾಸಿಕ ಯಶಸ್ಸನ್ನ ಕಂಡಿದ್ದು. ಇದರೊಂದಿಗೆ ಬೆಂಗಳೂರಿನ ಸಾರ್ವಜನಿಕ ವಲಯದ ಉದ್ಯಮಗಳಾದ HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇಸ್ರೋ ರಾಕೆಟ್ಗಳ ಉಪಗ್ರಹ ರಚನೆಯನ್ನ ನೀಡುತ್ತೆ. ಇನ್ನು BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಇದು ರೇಡಾರ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ ಒದಗಿಸಿದ್ರೆ, NAL ಅಂದ್ರೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೋರೇಟರೀಸ್ ಇದು ರಾಕೆಟ್ಗಳ ವಿನ್ಯಾಸದ ವಿಂಡ್ ಟನಲ್ ಟೆಸ್ಟಿಂಗ್ ನಲ್ಲಿ ನೆರವಾಗುತ್ತೆ. ಅಂದ್ರೆ ಇಡೀ ಬೆಂಗಳೂರಿನ ಉದ್ಯಮ ಪರಿಸರವೇ ಇಸ್ರೋಗೆ ಬೆನ್ನೆಲುಬಾಗಿ ನಿಂತಿದೆ. ಇವತ್ತು ಭಾರತ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದೆ. ವಿದೇಶಿ ಉಪಗ್ರಹಗಳನ್ನ ಅತಿ ಕಡಿಮೆ ವೆಚ್ಚದಲ್ಲಿ ಕಕ್ಷೆಗೆ ತಲುಪಿಸೋ ನಂಬಿಕಸ್ಥ ದೇಶ ಅಂದ್ರೆ ಅದು ಭಾರತ. ಸೈಕಲ್ನಿಂದ ಶುರುವಾದಂಥ ಪಯಣ ಇವತ್ತು ಚಂದ್ರ ಮತ್ತು ಸೂರ್ಯನ ತನಕ ತಲುಪಿದೆ. ಬೆಂಗಳೂರಿನ ಅಂತರಿಕ್ಷ ಭವನದಲ್ಲಿ ಕೂತು ನಮ್ಮ ವಿಜ್ಞಾನಿಗಳು ಹಾಕುವ ಒಂದೊಂದು ಲೆಕ್ಕಾಚಾರವು ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಡಿಸ್ತಾ ಇದೆ. ಭಾರತೀಯರಾದ ನಮಗೆ, ಅದರಲ್ಲೂ ಇಸ್ರೋದ ಪ್ರತಿಯೊಂದು ಯಶಸ್ಸನ್ನ ಹತ್ತಿರದಿಂದ ಕಾಣುವ ಬೆಂಗಳೂರಿನ ಕನ್ನಡಿಗರಿಗೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಭಾರತದ ಧ್ವಜ ಹೀಗೆ ವಿಶ್ವ ಮಟ್ಟದಲ್ಲಿ ಹಾರಾಡ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.